ನನ್ನೆಲ್ಲ ಆತ್ಮೀಯ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ನಮಸ್ಕಾರಗಳು. ನಮ್ಮ ಚಾನಲ್ನಲ್ಲಿ ರೇಖೆಗೆ ಸಂಬಂಧಿಸಿದ ವಿಷಯಗಳು ಮಾತ್ರ ಅಲ್ಲದೆ ಅತೀಂದ್ರಿಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅನೇಕ ರೀತಿಯಾದಂತಹ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನಿಮಗೆ ಅಂತಹ ಯಾವುದೇ ವಿಷಯಗಳ ಬಗ್ಗೆ ಬರುವ ಅನುಮಾನಗಳನ್ನು ಪರಿಹರಿಸಿಕೊಳ್ಳೋದ್ರ ಮೂಲಕ ಆಧ್ಯಾತ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಿಸಬೇಕು ಅನ್ನೋದು ನಮ್ಮ ಕಳಕಳಿ. ಯಾಕಂದರೆ ನಮಗೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇವತ್ತು ಅಂತರ್ಜಾಲದಲ್ಲಿ ತುಂಬ ಸುಲಭವಾಗಿ ದೊರೆಯುತ್ತೆ. ಆದರೆ ಅದರಲ್ಲಿ ಬಹುತೇಕ ವಿಷಯಗಳು ತುಂಬ ಮೇಲ್ಮಟ್ಟದಲ್ಲಿರುತ್ತೆ. ಅದರಿಂದ ಎಲ್ಲ ಮಾಹಿತಿಗಳನ್ನು, ಅದರಲ್ಲಿಯೂ ಪ್ರಾಯೋಗಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೇವಲ ಮಾಹಿತಿಯಾಗಿ ಮಾತ್ರ ತಗೊಳ್ಳಿ. ನಿಮ್ಮ ಗುರುಗಳ ಮಾರ್ಗದರ್ಶನದ ಮೂಲಕ ಪ್ರಾಯೋಗಿಕ ಸಾಧನೆಯಲ್ಲಿ ತೊಡಗಿಕೊಳ್ಳಿ ಅನ್ನೋದು ನಮ್ಮ ಒಂದು ಸಲಹೆ. ತುಂಬ ಜನ ರೇಖಿ ಸಾಧಕರಿಗೆ ಅವರು ಪ್ರಥಮ ಡಿಗ್ರಿ ಆಗಿರಬಹುದು ಅಥವಾ ಮಾಸ್ಟರ್ ಕೂಡ ಆಗಿರಬಹುದು, ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಇದನ್ನು ಈಗಾಗಲೇ ನನಗೆ ತುಂಬ ಜನ ಕೇಳಿದ್ದಾರೆ ಕೂಡ. ಅದೇನು ಅಂತ ಹೇಳಿದ್ರೆ, ರೇಖಿ ಅಭ್ಯಾಸ ಮಾಡುವಾಗ ನಾವು ದೇಹದ ಮೇಲಿನ ಭಾಗದಿಂದ ಕೆಳಗಡೆ ಭಾಗಕ್ಕೆ ಬರಬೇಕಾ ಅಥವಾ ಕೆಳಗಿನ ಭಾಗಗಳಿಂದ ಮೇಲಕ್ಕೆ ಹಸ್ತಕ್ರಮವನ್ನು ಮಾಡ್ತಾ ಹೋಗಬೇಕಾ ಅನ್ನುವ ಒಂದು ಅನುಮಾನ. ಈ ರೀತಿಯಾದಂತಹ ಪ್ರಶ್ನೆ ಯಾಕೆ ಬರುತ್ತೆ ಅಂತ ನೋಡಿದ್ರೆ, ತುಂಬ ಜನ ಈ ರೇಖಿ ಈ ರೀತಿಯಾದಂತಹ ಬೇರೆ ಬೇರೆ ವಿದ್ಯೆಗಳ ಅಭ್ಯಾಸವನ್ನು ಮಾಡುವವರು, ಅದರಲ್ಲಿಯೂ ನಮ್ಮ ಭಾರತೀಯರಿಗೆ ನಮ್ಮ ದೇಹದಲ್ಲಿರುವಂತಹ 72,000 ನಾಡಿಗಳ ವ್ಯವಸ್ಥೆ, ಅದರಲ್ಲಿ ಬರುವಂತಹ ಮುಖ್ಯವಾದ 10 ನಾಡಿಗಳು, ಅದರಲ್ಲಿ ಬಹುಮುಖ್ಯವಾದಂತಹ ಇಡ, ಪಿಂಗಳ, ಸುಷುಮ್ನ ನಾಡಿಗಳು, ಅವುಗಳ ಒಂದು ಸಂಗಮದಿಂದ ಉಂಟಾಗುವಂತಹ ಚಕ್ರ ವ್ಯವಸ್ಥೆ, ಕುಂಡಲಿನಿ ಮೊದಲಾದಂತಹ ಮೂಲಭೂತವಾದಂತಹ ವಿಷಯಗಳ ಬಗ್ಗೆ ಒಂದು ಸಾಧಾರಣ ಮಟ್ಟದ ಒಂದು ಬೇಸಿಕ್ ಆದಂತಹ ಅರಿವು ಇದ್ದೇ ಇರುತ್ತೆ. ಅದರಲ್ಲಿ ಮೂಲಭೂತವಾದಂತಹ ಒಂದು ಬೇಸಿಕ್ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಮೂಲಾಧಾರದಲ್ಲಿರುವಂತಹ ಜೀವಚೈತನ್ಯ ಶಕ್ತಿಯಾದಂತಹ ಕುಂಡಲಿನಿ ಶಕ್ತಿಯನ್ನು ಮೇಲ್ಮುಖವಾಗಿ ಹರಿಸಿ ನಮ್ಮ ಮೇಲಿನ ಚಕ್ರಗಳನ್ನು ಚೇತನಗೊಳಿಸ್ಕೊಳ್ತಾ ನಾವು ಸಹಸ್ರಾರಕ್ಕೆ ತಲುಪಿ ನಂತರ ವಿಶ್ವಶಕ್ತಿಯೊಂದಿಗೆ ಜೋಡಿಸ್ಕೊಳ್ಳುವಂತಹ ಒಂದು ಸಶಕ್ತವಾದಂತಹ ಒಂದು ಧ್ಯಾನದ ಕ್ರಮ ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಮೇಲಿನಿಂದ ಶಕ್ತಿ ಕೆಳಗಡೆ ಹರಿಯೋದಿಲ್ಲ. ಆದ್ದರಿಂದ ನಮ್ಮ ತಿಳುವಳಿಕೆ ಏನಪ್ಪ ಅಂತ ಹೇಳಿದ್ರೆ, ಶಕ್ತಿ ಕೆಳಗಿನ ಚಕ್ರಗಳಿಂದ ಮೇಲಿನ ಚಕ್ರಕ್ಕೆ ಹರಿಬೇಕು. ಆದರೆ ರೇಖಿ ಅಭ್ಯಾಸದಲ್ಲಿ ಮೊದಲು ನಾವು ಶುರು ಮಾಡುವಾಗ ಏನು ಮಾಡ್ತೀವಿ, ಕಣ್ಣಿನಿಂದ ಶುರು ಮಾಡ್ತೀವಿ, ಆಮೇಲೆ ನಂತರ ತಲೆಯಿಂದ ದೇಹದ ಕೆಳಭಾಗಗಳಿಗೆ ಹಸ್ತಕ್ರಮವನ್ನು ಮಾಡ್ತಾ ಬರ್ತೀವಿ. ನಿಜವಾಗಿಯೂ ಇದು ಸರಿಯಾದ ಕ್ರಮವಾ? ಶಕ್ತಿ ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತೆ ಅಂತಾದರೆ ನಾವು ಕೆಳಗಿನಿಂದ ಮೇಲಕ್ಕೆ ರೇಖೆ ಅಭ್ಯಾಸ ಮಾಡಬೇಕಲ್ವಾ ಅನ್ನೋದು ತುಂಬ ಜನರ ಒಂದು ಅನುಮಾನ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ಮೂಲಭೂತವಾದಂಥ ವಿಷಯ ಏನಂತ ಹೇಳಿದ್ರೆ, ರೇಖಿ ಮತ್ತು ಕುಂಡಲಿನಿ ಚಕ್ರಗಳು ಒಂದಕ್ಕೊಂದು ಸಂಬಂಧ ಇದೆ. ಆದರೆ ಇದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಆದರೂ ಸಹ ಇವೆರಡೂ ಭಿನ್ನ ರೀತಿಯಾದಂತಹ ಅಭ್ಯಾಸ ಕ್ರಮವನ್ನು ಹೊಂದಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಕುಂಡಲಿನಿ ಶಕ್ತಿ ಅಂದರೆ ನಮ್ಮ ಮೂಲ ಜೀವಶಕ್ತಿಯನ್ನು ಮೇಲಕ್ಕೆ ಏರಿಸಿ ವಿಶ್ವಶಕ್ತಿಯ ಜೊತೆ ಜೋಡಿಸುವ ಮೂಲಕ ಚಕ್ರಗಳನ್ನು ಚೇತನಗೊಳಿಸುವಂತಹ ಒಂದು ವಿಶಿಷ್ಟವಾದಂತಹ ವಿದ್ಯೆ. ಆದರೆ ರೇಖೆಯ ಅಭ್ಯಾಸದಲ್ಲಿ ಈಗಾಗಲೇ ನಮ್ಮ ಸಹಸ್ರಾರದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿ ನಮ್ಮ ಜೀವ ಚೈತನ್ಯದೊಂದಿಗೆ ಬೆರೆತಿರುವಂತಹ ವಿಶ್ವ ಚೈತನ್ಯ ಶಕ್ತಿಯನ್ನು ನಮ್ಮ ಕೈಗಳ ಮೂಲಕ ನಮಗೆ ಬೇಕಾದ ಸ್ಥಳಗಳಿಗೆ ಹರಿಸಿಕೊಂಡು ಅಲ್ಲಿ ಚೈತನ್ಯವನ್ನು ತುಂಬೋದು. ಇಲ್ಲಿ ನೀವು ಶಕ್ತಿಯನ್ನು ಮೇಲೆ ಅಥವಾ ಕೆಳಗೆ ಇಳಿಸುವಂತಹ ಪ್ರಮೇಯವೇ ಇಲ್ಲ. ಬದಲಾಗಿ ಈಗಾಗಲೇ ನಿಮ್ಮ ಗುರುಗಳಿಂದ ಸಂಪರ್ಕ ದೊರಕಿಸಿಕೊಂಡಿರುವಂತಹ ಶಕ್ತಿಯನ್ನು ಬೇಕಾದ ರೀತಿಯಲ್ಲಿ ಬಳಸ್ತೀರ. ಕಾಲಿನ ಯಾವುದೋ ಒಂದು ಭಾಗಕ್ಕೆ ಶಕ್ತಿ ಬೇಕಾದರೆ ಅಲ್ಲಿ ನೇರವಾಗಿ ಶಕ್ತಿಯನ್ನು ಹರಿಸ್ಬೋದು. ಹೊಟ್ಟೆಗೆ ಬೇಕಾದರೆ ಹೊಟ್ಟೆಯ ಭಾಗಕ್ಕೆ ನೀವು ಶಕ್ತಿಯನ್ನು ಹರಿಸ್ತೀರಿ. ತಲೆಗೆ ಬೇಕಾದರೆ ತಲೆಗೆ ನೀವು ನೇರವಾಗಿ ಶಕ್ತಿಯನ್ನು ಹರಿಸ್ಬೋದು. ಅಲ್ಲಿ ಈ ಭಾಗದ ನಂತರ ಇನ್ನೊಂದು ಭಾಗಕ್ಕೆ, ಇದೇ ಭಾಗಕ್ಕೆ ಮಾಡಬೇಕು. ಒಂದು ವೇಳೆ ಈಗ ಹೊಟ್ಟೆಗೆ ಮಾಡಿದ ಮೇಲೆ ಎದೆಗೆ ಮಾಡಬೇಕು, ಆಮೇಲೆ ಕಾಲಿಗೆ ಮಾಡಬೇಕು ಅನ್ನೋಂತಹ ಯಾವುದೇ ಹಸ್ತಕ್ರಮದ ನಿಯಮ ಇಲ್ಲ. ರೇಖೆಗೆ ಒಂದು ಸ್ವಯಂ ಜ್ಞಾನ ಇರೋದ್ರಿಂದ ಅದು ಸರಿಯಾದ ರೀತಿಯಲ್ಲಿಯೇ ಕೆಲಸ ಮಾಡುತ್ತೆ. ನೀವೆಲ್ಲಿಗೆ ಬೇಕಾದರೆ ನೀವು ರೇಖೆಯನ್ನು, ನೀವು ಶಕ್ತಿಯನ್ನು ಹರಿಸ್ಕೋಬೋದು.
ಹಾಗಾದರೆ ಕುಂಡಲಿನಿ ಹಾಗೂ ರೇಖಿಯ ನಡುವೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ನಾನು ಸ್ವಲ್ಪ ಬೇಸಿಕಲಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ನಿಜ ಹೇಳಬೇಕಂದ್ರೆ ಚಕ್ರಗಳು ಜಾಗೃತಿ ಆಗೋದಕ್ಕೆ, ಅವುಗಳ ಬೆಳವಣಿಗೆ ಆಗೋದಕ್ಕೆ ಯಾವ ವಿಶೇಷ ರೀತಿಯಾದಂತಹ ಆಧ್ಯಾತ್ಮಿಕ ಸಾಧನೆಯ ಅಗತ್ಯ ನಿಜವಾಗೂ ಇಲ್ಲ. ನಮ್ಮ ಚಕ್ರಗಳು ಆಯಾಯ ವಯಸ್ಸಿನಲ್ಲಿ ಸಹಜವಾಗಿ ಬೆಳವಣಿಗೆ ಹೊಂದುತ್ತಾ ಹೋಗ್ತವೆ. ಹುಟ್ಟಿದಾಗಿನಿಂದ ನಿಮಗೆ 7 ವರ್ಷದವರೆಗೆ ಮೂಲಾಧಾರ ಚಕ್ರ ಬೆಳವಣಿಗೆ ಹೊಂದುತ್ತೆ. ನಂತರ 14 ವರ್ಷದವರೆಗೆ ಸ್ವಾಧಿಷ್ಠಾನ ಚಕ್ರ, ಅದಾದ ಮೇಲೆ 21 ವರ್ಷದವರೆಗೆ ಮಣಿಪುರ ಚಕ್ರ ಬೆಳವಣಿಗೆ ಆಗ್ತಾ ಇರುತ್ತೆ. 28 ವರ್ಷ ಆಗುವಾಗ ನಿಮ್ಮ ಅನಾಹತ ಚಕ್ರ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರುತ್ತೆ. 35 ವರ್ಷ ಆಗುವಾಗ ನಿಮ್ಮ ವಿಶುದ್ಧಿ ಚಕ್ರ ಸಂಪೂರ್ಣ ಅರಳಿರುತ್ತೆ. 42 ವರ್ಷ ಆಗುವಾಗ ಆಜ್ಞಾ ಚಕ್ರ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರುತ್ತೆ. ಹೀಗೆ ಆಯಾಯ ಕಾಲಘಟ್ಟದಲ್ಲಿ ಎಲ್ಲ ಚಕ್ರಗಳು ತಾನಾಗಿ ತಾನೇ ಅರಳ್ತಾ ಹೋಗುತ್ತೆ. ಆದರೆ ಏನೋ ಒಂದು ಕಾರಣಾಂತರಗಳಿಂದ ಈ ಚಕ್ರಗಳಲ್ಲಿ ಬೆಳವಣಿಗೆ ಕುಂಠಿತ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಯಾವುದಾದ್ರೂ ಚಕ್ರಗಳು ಅರಳದೆ ಮಡಚಿಕೊಂಡಿದ್ದರೆ, ಆ ಭಾಗಕ್ಕೆ ಶಕ್ತಿಯ ಹರಿವು ಇಲ್ಲದಿದ್ದರೆ ಆಯಾಯ ಚಕ್ರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಉದಾಹರಣೆಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂಬಂಧಗಳ ಸಮಸ್ಯೆ ಇರ್ಬೋದು, ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸ್ತಾ ಇರ್ಬೋದು, ಪ್ರೀತಿಯನ್ನು ಅನುಭವಿಸಲಾಗಂತಹ ಸಮಸ್ಯೆ ಇರ್ಬೋದು, ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಕಲೆಯನ್ನು ನೀವು ಅಭಿವ್ಯಕ್ತಿ ಮಾಡೋಕ್ಕೆ ಆಗದೇ ಇರುವಂಥ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ವಿಷಯದ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರುವಂತಹ ಸಮಸ್ಯೆಗಳಿರ್ಬೋದು, ಮೊದಲಾದಂತಹ ಅನೇಕ ಸಮಸ್ಯೆಗಳಿಗೆ ಇದೇ ಮೂಲ ಕಾರಣ ಆಗಿರುತ್ತೆ. ನನ್ನ ಹಳೆ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚಕ್ರಗಳು ಯಾಕೆ ದುರ್ಬಲ ಆಗ್ತವೆ ಮತ್ತು ದುರ್ಬಲ ಆದಾಗ ನಮಗೆ ಏನೇನು ಸಮಸ್ಯೆಗಳು ಉಂಟಾಗುತ್ತೆ, ಅವುಗಳನ್ನು ಜಾಗೃತಿಗೊಳಿಸಿಕೊಳ್ಳುವಂತಹ ವಿವಿಧ ಮಾರ್ಗಗಳು ಯಾವುದು ಅನ್ನೋದು ಬೇರೆ ಬೇರೆ ಚಕ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ನೋಡಿ ತಿಳ್ಕೊಬೋದು. ಹೀಗೆ ನಮ್ಮ ಚಕ್ರಗಳು ವೀಕ್ ಆದಾಗ ನಾವು ಬೇರೆ ಬೇರೆ ವಿಧಾನಗಳಿಂದ ಅಂತಹ ಚಕ್ರಗಳಿಗೆ ಮತ್ತೆ ಚೈತನ್ಯವನ್ನು ತುಂಬಿ ಅವುಗಳನ್ನು ಸಮತೋಲನಗೊಳಿಸ್ಕೋಬೇಕಾಗತ್ತೆ. ಆ ಮೂಲಕ ನಾವು ಲೌಕಿಕವಾದಂತಹ ಅನೇಕ ರೀತಿಯಾದಂತಹ ಲಾಭಗಳನ್ನು ಹೊಂದ್ಬೋದು. ಇದಕ್ಕೆ ಇರುವಂತಹ ಸುಲಭವಾದ ಮಾರ್ಗ ಯಾವುದು ಅಂದರೆ ರೇಖಿ ಹಾಗೂ ಚಕ್ರ ಧ್ಯಾನದಿಂದ ಕೂಡ ಈ ಒಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಆದರೆ ಕುಂಡಲಿನಿ ಅನ್ನುವಂತಹ ವಿಚಾರ ಬೇರೆ. ಕುಂಡಲಿನಿ ಜಾಗೃತಿ ಅನ್ನೋದು ಕೇವಲ ಚಕ್ರಗಳನ್ನು ಪುನಶ್ಚೇತನಗೊಳಿಸೋದಕ್ಕೆ ಮಾತ್ರ ಇರೋದಲ್ಲ, ಬದಲಾಗಿ ಅದು ಅನೇಕ ಅಲೌಕಿಕ ಸಿದ್ಧಿಗಳನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಇರುವಂತಹ ಹಠಯೋಗದ ಮಾರ್ಗ. ಅದು ಗುರುಗಳ ಮಾರ್ಗದರ್ಶನ ಅಡಿಯಲ್ಲಿ ಮಾಡಬೇಕಾದಂತಹ ಕಠಿಣವಾದ ಅಭ್ಯಾಸ ಆಗಿರುತ್ತೆ. ಅದಕ್ಕೋಸ್ಕರ ಒಬ್ಬ ಸಾಧಕ ತನ್ನ ಜೀವನವನ್ನೇ ಮುಡಿಪಾಗಿಡಬೇಕಾಗಿರುವಂತಹ ಒಂದು ಸಂದರ್ಭ ಕೂಡ ಬರಬಹುದು. ಆದರೆ ರೇಖಿ ಸಾಧಕ ತನ್ನ ಲೌಕಿಕ ಸಂಸಾರದ ಜೊತೆಗೇ ಸಾಧನೆಯನ್ನು ಮಾಡ್ತಾ ಹೋಗ್ಬೋದು ಹಾಗೂ ಲೌಕಿಕ ಮತ್ತು ಅಲೌಕಿಕವಾದಂತಹ ಎರಡೂ ರೀತಿಯಾದಂತಹ ಪ್ರಯೋಜನವನ್ನು ಪಡ್ಕೋಬೋದು. ಇದಕ್ಕೆ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಹೇಳಬೇಕಂತಂದರೆ, ಕುಂಡಲಿನಿ ಜಾಗೃತಿ ಸಾಧನೆ ಹೇಗಿರುತ್ತೆ ಅಂತಂದರೆ, ಒಂದು 7 ಮಹಡಿಯ ಕಟ್ಟಡದಲ್ಲಿರುವಂತಹ ಒಂದೊಂದೇ ಮಹಡಿಯಲ್ಲಿ ಒಂದೊಂದು ನೀರಿನ ಟ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ. ಕೆಳಗಡೆ ನೆಲಮಹಡಿಯಲ್ಲಿರುವಂತಹ ಟ್ಯಾಂಕ್ನಿಂದ ಬಿಂದಿಗೆಯಲ್ಲಿ ನೀರನ್ನ ತುಂಬಿಕೊಂಡು ಮೊದಲ ಮಹಡಿಗೆ ಹತ್ತಿಬಿಟ್ಟು ಅಲ್ಲಿ ಟ್ಯಾಂಕ್ ತುಂಬಿಸ್ತೀರಿ. ಆ ಟ್ಯಾಂಕ್ ತುಂಬಿದ ನಂತರ ಅದೇ ನೀರನ್ನು ಇನ್ನೊಂದು ಮಹಡಿಗೆ ತೊಗೊಂಡೋಗ್ತೀರಿ. ಹೀಗೆ 7ನೇ ಮಹಡಿಯಲ್ಲಿರುವ ಟ್ಯಾಂಕಿಗೆ ನೀರನ್ನು ತುಂಬಿಸಬೇಕು. ಇಲ್ಲಿ ಟ್ಯಾಂಕ್ ಅಂದರೆ ನಮ್ಮ ಮೂಲಾಧಾರ ಮೊದಲಾದಂತಹ ಚಕ್ರಗಳು ಅಂದ್ಕೊಳ್ಳಿ. ನೀರು ಅಂದರೆ ಕುಂಡಲಿನಿ ಶಕ್ತಿ. ಈ ರೀತಿಯಾದಂಥ ಶ್ರಮಪಟ್ಟು ನಾವು ಆ ಶಕ್ತಿಯನ್ನು ಮೇಲಕ್ಕೆ ತಗೊಂಡು ಹೋಗಬೇಕು. ಇದು ಹಠಯೋಗದ ಅಷ್ಟಾಂಗ ಯೋಗದ ಮೂಲಕ ಮಾಡುವಂತಹ ಕುಂಡಲಿನಿ ಜಾಗೃತಿ ಮಾಡಿಕೊಳ್ಳುವಂತಹ ವಿಧಾನ. ಒಂದೊಂದೇ ಚಕ್ರವನ್ನು ಜಾಗೃತಿಗೊಳಿಸ್ಕೊಳ್ತಾ ನಾವು ಮೇಲೆ ಹೋಗುವಂಥದ್ದು. ಒಂದು ವೇಳೆ ಹೀಗೆ ನಾವು ಅಂದ್ಕೊಳ್ಳೋಣ, ಒಂದು ವೇಳೆ ಆಕಾಶದಿಂದ ಸುರಿತಿರುವಂತಹ ಮಳೆ ನೀರು ಮೇಲಿರುವಂತಹ ಟ್ಯಾಂಕಿಗೆ ತುಂಬಿಕೊಂಡು ಅಲ್ಲಿಂದ ಒಂದು ಪೈಪ್ ಮೂಲಕ ನಮ್ಮ ಕೈಗೆ ಸಿಕ್ಕಿದ್ರೆ ಅದನ್ನು ನಮಗೆ ಬೇಕಾದ ಹಾಗೆ ನಾವು ಬಳಸ್ಕೊಳ್ಳುವಂತಹ ಸ್ವಾತಂತ್ರ್ಯ ಇದ್ದರೆ ಹೇಗಿರುತ್ತೆ? ಅದೇ ರೇಖಿ. ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ, ನೀರನ್ನು ಮೇಲಕ್ಕೆ ಹರಿಸುವುದು ಅತ್ಯಂತ ಶ್ರಮದಾಯಕವಾದಂತಹ ಕೆಲಸ. ಹಾಗೆಯೇ ಕುಂಡಲಿನಿ ಜಾಗೃತಿ ಆಗಬೇಕಂದ್ರೆ ನೀವು ಒಬ್ಬ ಯೋಗಿಯೇ ಆಗಬೇಕಾಗತ್ತೆ ಹಾಗೂ ಒಂದು ಜನ್ಮವನ್ನೇ ಮುಡುಪಾಗಿಡಬೇಕಾಗತ್ತೆ. ವಿವಿಧ ರೀತಿಯಾದಂತಹ ಆಧ್ಯಾತ್ಮಿಕ ಶಕ್ತಿಗಳ ಸಿದ್ಧಿ ಅಥವಾ ಮೋಕ್ಷವೇ ಅದರ ಅಂತಿಮ ಗುರಿಯಾಗಿರುತ್ತೆ. ಹೆಚ್ಚಾಗಿ ಅದು ಒಂದು ದೀರ್ಘವಾದಂತಹ ಕಠಿಣವಾದಂತಹ ದಾರಿ. ಅದಕ್ಕೆ ಗುರುಗಳ ಸತತವಾದಂತಹ ಕಣ್ಗಾವಲಿನ ಅವಶ್ಯಕತೆ ಇರುತ್ತೆ. ಈಗೆಲ್ಲ ಕೆಲವರು ಇಷ್ಟು ದುಡ್ಡು ಕೊಟ್ಟರೆ ಒಂದು ದಿನದ ಕಾರ್ಯಾಗಾರದ ಮೂಲಕ ನಿಮಗೆ ಕುಂಡಲಿನಿ ಜಾಗೃತಿ ಮಾಡ್ತೀವಿ ಅಂತಾರೆ. ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ.
ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದನ್ನು ನೀವೇ ಅವರಲ್ಲೇ ಕೇಳಿ ನಿಮ್ಮ ಅನುಮಾನಗಳೇನಾರಿದ್ದರೆ ಪರಿಹಾರ ಮಾಡ್ಕೋಬೋದು. ಕುಂಡಲಿನಿ ಜಾಗೃತಿಯ ಸಾಧನೆಗೆ ಹೋಲಿಸ್ಕೊಂಡ್ರೆ ಅತ್ಯಂತ ಸುಲಭದ ವಿಧಾನ ಅಂದರೆ ರೇಖಿ. ಇದನ್ನು ಯಾರು ಬೇಕಾದರೂ ಕೂಡ ಅಭ್ಯಾಸ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ರೇಖಿಯನ್ನು ಕಲಿಯುಗದ ಕಾಮಧೇನು ಅಂತಲೇ ಹೇಳೋದು. ಇದರಷ್ಟು ಸುಲಭದ ಆದರೆ ಅತ್ಯಂತ ಖಚಿತವಾದಂತಹ ಪರಿಣಾಮಗಳನ್ನು ಹೊಂದಿರುವ ಆಧ್ಯಾತ್ಮಿಕ ಹಾಗೂ ಲೌಕಿಕ ಲಾಭ ಕೊಡುವಂತಹ ವಿದ್ಯೆ ಬೇರೆ ಯಾವುದೂ ಇಲ್ಲ ಅಂತ ಧಾರಾಳವಾಗಿ ಹೇಳ್ಬೋದು ಯಾರು ಬೇಕಾದರೆ. ಆದ್ದರಿಂದ ನಿಮಗೆ ಸಮಸ್ಯೆ ಬರೋವರೆಗೆ ಕಾಯಬೇಡಿ. ನನಗೇನೋ ಮೈಕೈ ನೋವು ಇದೆ, ಹುಷಾರಿಲ್ಲ, ನಾನು ಈಗ ರೇಖಿ ಕಲ್ತ್ಕೊಳ್ತೀನಿ ಅಂತ ಕಾಯಕ್ಕೆ ಹೋಗಬೇಡಿ. ಒಂದು ವಯಸ್ಸಾದ ಮೇಲೆ ನಾನು ದುರ್ಬಲ ಆಗಿಬಿಟ್ಟಿದ್ದೀನಿ, ನನಗೆ ಏನಾದರೂ ಸ್ವಲ್ಪ ಸಹಾಯ ಆಗ್ಬೋದೇನೋ ಅಂತ ರೇಖಿ ಕಲಿತೀನಿ ಅಂತ ಹೋಗಬೇಡಿ. ವಯಸ್ಸು, ಸಮಯ, ಶಕ್ತಿ, ಹಣ ಇವೆಲ್ಲವೂ ನಿಮ್ಮ ಹತ್ರ ಇರುವಾಗಲೇ ರೇಖಿಯನ್ನು ಕಲ್ತ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಮನೆಯವರಿಗೂ ಕೂಡ ರೇಖಿ ಕಲ್ತ್ಕೊಳ್ಳೋಕ್ಕೆ ಸಹಾಯ ಮಾಡಿ. ನಿಮಗೆ ರೇಖೆಯನ್ನು ಕನ್ನಡದಲ್ಲಿ ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ನನ್ನ ನಂಬರ್ ನಿಮ್ಗೆ ಗೊತ್ತಿರುತ್ತೆ, 9480403839. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ರೇಖಿ ಸಾಧನೆ ಮಾಡಿ ಜೀವನದಲ್ಲಿ ಬೇರೆ ಬೇರೆ ಸಾಧನೆಗಳು ತಾನಾಗಿಯೇ ಆಗುತ್ತೆ. ಇದುವರೆಗೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮುಂದೆ ನಿಮಗೆ ಇದೇ ರೀತಿಯಾದಂತಹ ಅನೇಕ ವಿಷಯಗಳನ್ನು ನಾನು ಹೇಳಬೇಕಾಗಿದೆ. ಅಂತಹ ವಿಡಿಯೋಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡ್ಕೋಬೋದು. ನಮಸ್ಕಾರ, ನಾನು ರವಿ, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್. ಧನ್ಯವಾದಗಳು.